ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಮೊದಲನೇದಾಗಿ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ಸೋಮವಾರನೇ ನಾನು ಲಕ್ಷ್ಮೀ ಪೂಜೆನ ಮಾಡ್ತಾ ಇದ್ದೀನಿ. ಇವತ್ತು ಸಂಜೆ 7:30 8:00 ತನಕ ಟೈಮ್ ಚೆನ್ನಾಗಿದೆ ಲಕ್ಷ್ಮೀ ಪೂಜೆನ ಮಾಡೋಕೆ. ಹಾಗಾಗಿ ನಾನು ಸೋಮವಾರನೇ ಪೂಜೆನ ಮಾಡ್ತಾ ಇದ್ದೀನಿ. ನಾಳೆ ಸಂಜೆ ಪೂಜೆ ಮಾಡೋಕೆ ಆಗಲ್ಲ, ಯಾಕೆ ಅಂದರೆ ಸಂಜೆ 5:30 ಅಷ್ಟರಲ್ಲಿ ಅಮಾವಾಸ್ಯೆ ಕೂಡ ಮುಗಿದೋಗುತ್ತೆ. ಹಾಗಾಗಿ ಸೋಮವಾರನೇ ನಾವು ಲಕ್ಷ್ಮೀ ಪೂಜೆನ ಮಾಡ್ಕೊಳ್ಳೋದು ಒಳ್ಳೆಯದು. ಮೊದಲಿಗೆ ನಾನಿಲ್ಲಿ ದೇವ್ರ ಮುಖನ ನೀಟಾಗಿ ಒಂದು ಬಿಳಿ ಬಟ್ಟೆನ ತಗೊಂಡು ಒರೆಸಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಲಾಸ್ಟ್ ಇಯರು ನಾನು ಲಕ್ಷ್ಮಿಗೆ ದೇವರಿಗೆ ಹಾಕಿ ಎತ್ತಿಟ್ಟಿದ್ನಲ್ವ, ಇದು ಒಡವೆಗಳು. ಈ ಬಾಕ್ಸು ಲಾಸ್ಟ್ ಇಯರು ಹಾಕಿ ಎತ್ತಿಟ್ಟಿದ್ದು, ಮತ್ತು ಇವತ್ತೇ ತೆಗಿತಾ ಇರೋದು. ನೋಡಿ, ತಾಳಿನೂ ಅಷ್ಟೇ ಅದೇ ದಾರನ ಹಾಗೆ ಇಟ್ಟಿದ್ದೆ. ಈಗ ಆ ದಾರನ ತೆಗೆದು ಬೇರೆ ದಾರನ ಹಾಕ್ಕೊಳ್ತೀನಿ. ಮತ್ತು ನೋಡಿ, ನಾನು ದೇವರಿಗೆ ಕಣ್ಣು, ಐಬ್ರೋಸು, ಮೂಗ್ಬಟ್ಟು ಎಲ್ಲದನ್ನು ಕೂಡ ಈ ರೀತಿ ಸ್ಟೋನ್ನಲ್ಲಿ ಸಿಗುತ್ತಲ್ಲ, ಇದನ್ನೇ ಬಳಸೋದು ಪ್ರತಿ ವರ್ಷವೂ. ಕೆಲವರು ಐಲೈನರಿಂದ ಕಾಡಿಗೆ ಹಚ್ಚೋದು, ಐಬ್ರೋಸ್ ಬರೆಯೋದು, ಇದನ್ನೆಲ್ಲದನ್ನು ಕೂಡ ಮಾಡ್ತಾರೆ. ಬಟ್ ನಾನು ಅದೇನು ಮಾಡಲ್ಲ, ಈ ರೀತಿ ಸ್ಟೋನನ್ನೇ ಅಂಟಿಸ್ತೀನಿ. ಪ್ರತಿ ವರ್ಷವೂ ಹೀಗೆ ಮಾಡೋದು ನಾನು. ಮತ್ತು ನೋಡಿ, ಇದು ಒಡವೆನೂ ಅಷ್ಟೇ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತಗೊಂಡಿದ್ದೆ ಲಾಸ್ಟ್ ಇಯರು. ಇದಕ್ಕೆ 400 ಸಮಥಿಂಗ್ ಕೊಟ್ಟಿದ್ದೆ ಅಮೌಂಟು ಅಂತ ಅಂದ್ಕೊಳ್ತೀನಿ. ನೋಡಿ, ನಮಗೆ ಮೊಬೈಲಲ್ಲಿ ಎಷ್ಟು ನೀಟಾಗಿ ಕಾಣ್ತಾ ಇರ್ತವೆ ಅಂದರೆ, ಬಟ್ ಅಷ್ಟು ಚೆನ್ನಾಗಿರಲ್ಲ. ನಾನು ಮೀಶೋದಲ್ಲಿ ಯಾವುದೇ ಒಂದನ್ನು ಬುಕ್ ಮಾಡಿದ್ರು ಕೂಡ ಯಾವುದು ಕೂಡ ನನಗಿಷ್ಟ ಆಗದೇ ಇರೋ ಥರ ಯಾವುದೂ ಆಗಿರಲಿಲ್ಲ ಇದೇ ಮೊದಲು. ಬಟ್ ನೋಡೋಣ, ಇದೊಂದು ವರ್ಷ ಇದನ್ನೇ ಬಳಸಿ ನೆಕ್ಸ್ಟ್ ಇಯರು ಬೇರೆ ತಗೊಳ್ತೀನಿ ಖಂಡಿತ ದೇವರಿಗೆ. ನೋಡಿ, ಇವಾಗ ಎಲ್ಲ ಒಡವೆನೂ ಕೂಡ ತೆಗೆದು ಇಟ್ಕೊಂಡಿದ್ದೀನಿ. ಒಂದೊಂದಾಗಿಯೇ ಮೊದಲಿಗೆ ಕೆಲಸಗಳನ್ನ ಮುಗಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈಗ ದೇವ್ರದ್ದು ಮುಖನ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಇಯರು ಹಾಕಿದ್ದು ತಾಳಿ ದೇವರಿಗೆ, ಇದನ್ನು ದಾರನ ಇವಾಗ ತೆಗೆದುಬಿಟ್ಟು ಬೇರೆ ದಾರದಲ್ಲಿ ಪೋಣಿಸ್ಕೊಳ್ತೀನಿ. ನೋಡಿ, ಇವಾಗ ಕುಬೇರ ಯಂತ್ರ ಪೂಜೆನೂ ಕೂಡ ಮಾಡೋಣ ಅಂತ ಹೇಳಿ ನಾನು ಇವಾಗ ನಂಬರ್ಸ್ನ ಒಂದು ಪೇಪರ್ನಲ್ಲಿ ಈ ರೀತಿ ಬಾಕ್ಸ್ನ ಹಾಕ್ಕೊಂಡು ಬರ್ಕೊಳ್ತಾ ಇದ್ದೀನಿ. ಲಾಸ್ಟ್ ಇಯರ್ ಕೂಡ ನಾನು ಈ ರೀತಿ ಪೂಜೆನ ಮಾಡಿದ್ದೆ. ನಾವು ಧನಲಕ್ಷ್ಮಿ ಪೂಜೆ ಮಾಡುವಾಗ ಈ ರೀತಿ ಪೂಜೆನ ಮಾಡ್ಕೊಳ್ಳೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ. ಕೆಲವರು ಪ್ರತಿ ವರ್ಷವೂ ಕೂಡ ಮಾಡ್ತಾರೆ. ನಾನು ಲಾಸ್ಟ್ ಇಯರಿಂದ ಮಾಡ್ತಾಯಿದ್ದೀನಿ. ನಾವು ಇದನ್ನು ಧನಲಕ್ಷ್ಮಿ ಪೂಜೆ ಮಾಡೋ ಟೈಮಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ. ನಮ್ಮ ಮನೆಯ ವಾರ ಇರುತ್ತಲ್ಲ, ಅಂಥ ದಿನಗಳಲ್ಲೂ ಕೂಡ ನಾವು ಪ್ರತಿ ವಾರನೂ ಈ ರೀತಿ ನಂಬರ್ಸ್ನ ಬರೆದು ಇಟ್ಕೊಂಡು ಅದನ್ನು ಪ್ರತಿ ವಾರನೂ ಕೂಡ ಪೂಜೆನ ಮಾಡಬಹುದು. ಮತ್ತು ನಾವು ಈ ರೀತಿ ಪೂಜೆ ಮಾಡೋದ್ರಿಂದ ಮನೆಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೋಸ್ಕರ ಧನಲಕ್ಷ್ಮಿ ಪೂಜೆ ಮಾಡುವಾಗ ಪ್ರತಿಯೊಬ್ಬರು ಕೂಡ ನನಗೆ ತಿಳಿದಂಗೆ ಈ ಪೂಜೆನ ಮಾಡ್ತಾರೆ. ಇವಾಗ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಳಸ ಸ್ಥಾಪನೆಗೆ ನೋಡಿ, ಈ ರೀತಿ ತಟ್ಟೆಲಾದರೂ ಅಕ್ಕಿನ ಇಡ್ಬೋದು, ಅಥವಾ ಬಾಳೆ ಎಲೆ ಮೇಲೂ ಕೂಡ ಈ ರೀತಿ ಇಡ್ಬೋದು. ಆದರೆ ನಾನು ಯಾವಾಗಲೂ ತಟ್ಟೆ ಮೇಲೇ ಈ ರೀತಿ ಇಡೋದು. ನೋಡಿ, ಇವಾಗ ಟೈಮ್ ಬಂದು ಸಂಜೆ ಆಗೋಗಿದೆ. ಆದರೆ ನಮ್ಮೂರಲ್ಲಿ ತುಂಬಾ ಮಳೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ತುಂಬ ಬೇಜಾರಾಯಿತು. ಯಾಕೆ ಅಂದರೆ ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಏನನ್ನೂ ಮಾಡ್ಕೊಳಕ್ಕಾಗಲಿಲ್ಲ. ನೋಡಿ, ಇವಾಗಲೂ ಕೂಡ ಕತ್ತಲೆ ಇದೆ, ಕರೆಂಟ್ ಇಲ್ಲ.
ಸಂಜೆ ಕರೆಂಟ್ ಹೋಗಿದ್ದು. ಇನ್ನೂ ಕೂಡ ಕರೆಂಟ್ ಬಂದೇ ಇಲ್ಲ. ಪೂಜೆ ಮಾಡೋ ಟೈಮಲ್ಲಾದರೂ ಬರಲಿ ಅಂತ ಅಂದ್ಕೊಂಡೆ, ಬಟ್ ಕರೆಂಟ್ ಬರಲೇ ಇಲ್ಲ. ಕತ್ಲಲ್ಲೇ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಈ ರೀತಿ ಇದಕ್ಕೆ ಪ್ರತಿಯೊಂದು ಇದು ನಂಬರ್ಸ್ ಬರೆದಿದ್ದೀವಲ್ಲ, ಅದ್ರ ಮೇಲೆ ಒಂದೇ ರೀತಿಯ ಕಾಯಿನ್ಗಳು. ನಾವು ₹2 ಕಾಯಿನ್ ತೊಗೊಂಡ್ರೆ 9 ಕಾಯಿನ್ಗಳು ಕೂಡ ₹2 ಆಗಿರಬೇಕು. ಈ ರೀತಿ ನಾವು ಕಾಯಿನ್ಗಳನ್ನ ಇಟ್ಟು ಅದ್ರ ಮೇಲೆ ಹೂವನ್ನ ಪ್ರತಿಯೊಂದನ್ನು ಇಟ್ಟು ಈ ರೀತಿ ಪೂಜೆನ ಮಾಡ್ಕೋಬೇಕಾಗತ್ತೆ. ಪೂಜೆ ಎಲ್ಲ ಮಾಡ್ಕೊಂಡ್ವಿ. ನೋಡಿ ಕರೆಂಟ್ ಇಲ್ಲ, ಕತ್ಲೆನೇ ನಾವು ಪೂಜೆ ಮಾಡ್ಕೊಂಡ್ವಿ. ಯಾಕೆಂದರೆ ಟೈಮ್ ಕೂಡ ಮೀರೋಗ್ಬಿಡುತ್ತೆ. 8:30 ಅಷ್ಟರಲ್ಲಿ ಪೂಜೆನ ಮಾಡ್ಕೋಬೇಕಾಗಿತ್ತು. ಪೂಜೆ ಮಾಡಿ ಆದಮೇಲೆ ಒಂದು 5 ಮಿನಿಟ್ಸ್ ಬಂತು ಕರೆಂಟು, ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಆದರೂ ಕೂಡ ಮಕ್ಕಳು ಪಟಾಕಿ ಹೊಡಿತಾ ಇದನ್ನು ವೀಡಿಯೋ ಮಾಡ್ಕೋಬೇಕು ಅಂತ ಹೇಳಿ ಮಾಡಿಕೊಂಡೆ. ಕರೆಂಟ್ ಇದ್ದಿದ್ದರೆ ಪಟಾಕಿ ಹೊಡಿಯೋಕ್ಕೆ ಇನ್ನೂ ಚೆನ್ನಾಗ್ತಾಯಿತ್ತು. ಮಳೆ ಬರ್ತಾನೇ ಇದೆ. ಮಳೆ ಬಂದರೂ ಕೂಡ ನಮ್ಮ ಮನೆಯವರು ಮಕ್ಕಳು ಖುಷಿಗೋಸ್ಕರ ಪಟಾಕಿನ ಅದೆಷ್ಟು ಆಗುತ್ತೋ ಅಷ್ಟು ಪಟಾಕಿನ ಹೊಡೆದ್ರು. ಖಂಡಿತ ದೇವ್ರ ಪೂಜೆ ಮಾಡಿದ್ದು ಏನನ್ನು ಕೂಡ ವೀಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ ಅನ್ನೋದು ಒಂದು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕೆಂದರೆ ನಾನು ಕಳಸ ಸ್ಥಾಪನೆ ಮಾಡೋದು ಎಲ್ಲದನ್ನು ಎಲ್ಲದನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಯಾವುದು ಕೂಡ ಆಗಲಿಲ್ಲ. ಮತ್ತು ನೈಟು ನಾವು ಪೂಜೆ ಮಾಡಿದಾಗ ಎಲ್ಲರೂ ಕೂಡ ಅರಿಶಿನ ಕುಂಕುಮ ತಗೊಳ್ಳೋಕೆ ಅಂತ ಹೇಳಿ ಕರಿತಾ ಇದ್ವಿ. ಆದರೆ 5 ನಿಮಿಷನೂ ಬಿಡುವಿಲ್ಲದೆ ಮಳೆ ಬರ್ತಾನೆ ಇದ್ದಿದ್ದರಿಂದ ಕರೆಯೋಕ್ಕಾಗಲೇ ಇಲ್ಲ. ಹಾಗಾಗಿ ಬೆಳಗ್ಗೆ ಕರೆಯೋಣ ಅಂತ ಹೇಳಿ ಸುಮ್ಮನಾಗೋದ್ವಿ. ಇದು ಬೆಳಗ್ಗೆ ವಿಡಿಯೋ. ಬೆಳಗ್ಗೆ ಕರೆಯೋಣ ಅಂತ ಹೇಳ್ಬಿಟ್ಟು ಒಂದು 5 ಜನನಾದರೂ ಕರೆದು ಅರಿಶಿನ ಕುಂಕುಮ ಕೊಡಬೇಕು ಲಕ್ಷ್ಮೀ ಪೂಜೆ ದಿನ ಅಂತ ಹೇಳಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ. 5 ಜನ ಬಂದಿದ್ದರು. ಅರಿಶಿನ ಕುಂಕುಮನೂ ಕೂಡ ತಗೊಂಡು ಹೋದರು. ಈ ವರ್ಷ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದೆ. ನನಗೆ ಯಾವುದೇ ರೀತಿಯ ಮಿಸ್ಟೇಕ್ಸ್ ಮಾಡಿದ್ದೀನಿ ಅಂತ ಅನ್ನಿಸ್ಲಿಲ್ಲ. ಅಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಂಡೆ. ಆದರೆ ಯಾವುದನ್ನು ಕೂಡ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅನ್ನೋದೊಂದೇ ಬೇಜಾರು. ಬೆಳಗ್ಗೆ ಮತ್ತೆ ಅಂದರೆ ಪೂಜೆನ ಮಾಡಿದ್ವಲ್ವ, ಆವಾಗ ಇದನ್ನೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಬೆಳಗ್ಗೆನೂ ಪೂಜೆ ಮಾಡಿದ್ರಲ್ವ, ನಾನು ಪೂಜೆ ಮಾಡಿದಾಗ ಅದನ್ನು ಕೂಡ ವೀಡಿಯೋನ ಮಾಡಿಕೊಂಡೆ. ಮತ್ತು ಬೆಳಗ್ಗೆನೂ ಕೂಡ ಪಟಾಕಿನ ಹೊಡೆದ್ವಿ. ನಾನು ರಾತ್ರಿ ಪಟಾಕಿನ ಹೊಡಿಲಿಲ್ಲ. ನನಗೆ ಮನೆ ಒಳಗಡೆ ಕೆಲಸಗಳೇ ಬೇಕಾದಷ್ಟಿತ್ತು, ಪಟಾಕಿನ ಹೊಡಿಲಿಲ್ಲ. ಇವಾಗ ಬೆಳಗ್ಗೆ ನಾನು ಸ್ವಲ್ಪ ಪಟಾಕಿನ ಹೊಡೆದೆ ಮಕ್ಕಳ ಜೊತೆಗೆ. ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳಿ, ಅದೇ ರೀತಿ ನಾನು ಪೂಜೆನ ಮಾಡಿದ್ದೀನಿ. ನೋಡಿ, ಧನಲಕ್ಷ್ಮಿಗೆ ಈ ರೀತಿ ಕೆಂಪು ಆರತಿನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಕೆಂಪು ಆರತಿನೂ ಕೂಡ ಮಾಡಿದ್ದೆ. ಈ ವರ್ಷ ಪ್ರತಿಯೊಂದನ್ನು ಕೂಡ ನಾನು ಯಾವುದನ್ನು ಪ್ರಿಪೇರ್ ಮಾಡ್ಕೊಬೇಕು ಅಂದರೆ ಎಲ್ಲದನ್ನು ಕೂಡ ಹಬ್ಬದ ದಿನವೇ ಮಾಡ್ಕೊಂಡಿದ್ದೀನಿ. ಅಂದ್ರೂ ಕೂಡ ಈ ವರ್ಷ ಯಾವುದೇ ಗಡಿಬಿಡಿ ಇಲ್ಲದೆ ಆರಾಮಾಗಿ ನಾನು ಪೂಜೆನ ಮಾಡಿದೆ. ವಿಡಿಯೋ ಎಲ್ಲದನ್ನು ಮಾಡಿಕೊಂಡು ನಾನು ಪೂಜೆ ಮಾಡೋದಿದ್ದರೆ ಖಂಡಿತ ಗಡಿಬಿಡಿ ಮಾಡ್ಕೊಳ್ತಿದ್ದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ವಿಡಿಯೋ ಮಾಡ್ಕೊಳ್ಳುವಾಗ ನಾವು ಕೆಲಸಗಳನ್ನ ಮಾಡ್ಕೊಳ್ತೀವಿ ಅಂದಾಗ ತುಂಬಾ ಟೈಮ್ ಬೇಕಾಗುತ್ತೆ. ಅದೇನು ಇಲ್ಲದಿದ್ದಕ್ಕೆ ನಾನು ತುಂಬ ನೀಟಾಗಿ ಆರಾಮ್ಸೆಯಾಗಿ ದೇವ್ರ ಪೂಜೆ ಮಾಡಿದ್ದಾಗಲಿ, ಕಳಶ ಸ್ಥಾಪನೆ ಮಾಡಿದ್ದಾಗಲಿ ಎಲ್ಲದನ್ನು ಕೂಡ ನಿಧಾನವಾಗಿ ಮಾಡಿಕೊಂಡೆ. ವಾಯ್ಸ್ ಓವರ್ ಮಾಡುವಾಗ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಅಂತ ಗೊತ್ತು. ಆದರೂ ಯಾರೂ ಕೂಡ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇದು ಲಾಸ್ಟ್ ವಿಡಿಯೋ ಮಾಡಿರೋದು. ಹಣ್ಣೆಲ್ಲ ತಗೊಂಡು ತಿಂದಿದ್ದಾರೆ ಮಕ್ಕಳು. ಐ ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ನಮ್ಮ ಮನೆಯವರು ಇವತ್ತು ಕೂಡ ಒಂದು ಬಾಕ್ಸು ಪಟಾಕಿನ ತಂದಿದ್ದಾರೆ. ರಾತ್ರಿ ಇಷ್ಟೊಂದು ತಂದಿರಲಿಲ್ಲ, ಸ್ವಲ್ಪ ತಂದಿದ್ದರು. ಇವತ್ತು ಒಂದು ಬಾಕ್ಸ್ನೇ ತೊಗೊಂಬಂದಿದ್ದಾರೆ. ಮಕ್ಕಳಂತೂ ಫುಲ್ ಖುಷಿಯಾಗೋದ್ರು. ಆದರೆ ಇದರಲ್ಲಿ ಅರ್ಧದಷ್ಟು ಕೂಡ ನಾವು ಹೊಡೆಯಲ್ಲ. ಅದು ದೊಡ್ಡ ಪಟಾಕಿನೇ ಜಾಸ್ತಿ ಇದೆ. ಹೊಡೆಯೋರಿಗೆ ಯಾರಿಗಾದ್ರೂ ಕೊಡಬೇಕು. ಚಿಕ್ಕದಷ್ಟೇ ಮಕ್ಕಳಿಗೆ ಅಂದರೆ ಮಕ್ಕಳ ಮುಂದೆ ನಾವು ಹೊಡಿತೀವಿ ಅಷ್ಟೇ. ನಾನು ಕೂಡ ರಾತ್ರಿ ಪಟಾಕಿನ ಹೊಡೆದಿರಲಿಲ್ಲ. ಹಾಗಾಗಿ ಇವತ್ತು ನಾನು ಸ್ವಲ್ಪ ಪಟಾಕಿನ ಹೊಡೆದೆ. ನಮ್ಮ ಮನೆಯವರು ಕೂಡ ದೊಡ್ಡದು ಪಟಾಕಿ ಹೊಡೆಯೋಕ್ಕೆ ಸ್ವಲ್ಪ ಭಯ ಪಡ್ತಾರೆ. ಯಾಕೆಂದರೆ ಸುಮಾರು ವರ್ಷದ ಹಿಂದೆ ಪಟಾಕಿ ಹೊಡೆಯುವಾಗ ಅವರು ಕೈಗೆ ಏಟು ಮಾಡ್ಕೊಂಡಿದ್ರಂತೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಭಯ. ಸ್ವಲ್ಪ ಚಿಕ್ಕದೆಲ್ಲ ಅವರು ಹೊಡಿತಾರೆ, ಮಿಕ್ಕಿದ್ದೆಲ್ಲ ದೊಡ್ಡದೆಲ್ಲ ಹುಡುಗರು ಯಾರಿಗಾದರೂ ಕೊಟ್ಟು ಅವ್ರ ಕೈಲಿ ಹೊಡಿಸ್ತೀವಿ. ವಿಡಿಯೋ ಇಷ್ಟ ಆದವರು ಒಂದು ಲೈಕ್ನ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.